ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು. ರಾಹುಲ್ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್ ಅಲ್ವಾ. ವಿದೇಶಾಂಗ ಖಾತೆ ಪಾಪ ನಮ್ಮ ಕಾಂಗ್ರೆಸ್ ಸರ್ಕಾರದವ್ರ ಕೈಯಲ್ಲೇ ಇದೆ, ಕಾಂಗ್ರೆಸ್ಸಿಗರ ಕೈಯಲ್ಲಿದೆ. ಹಾಗಾಗಿ ನಾವೆಲ್ಲರೂ ಬನ್ನಿ 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 ಅಂತ ಇನ್ವಿಟೇಷನ್ ಕೊಟ್ಟು ಕರ್ಕೊಂಡ್ಬಿಡ್ತಿದ್ದೀವಿ. ನಾಚಿಕೆ ಆಗಬೇಕು ಬಿ ಜೆ ಪಿ ಅವ್ರಿಗೆ. ನಿಮ್ಮ ವಿದೇಶಾಂಗ ನೀತಿಗಳು ಸೋತಿದ್ದಾವೆ. ನೀವು ಮಾತಾಡ್ತಿರೋದೇ ನಾನ್ಸೆನ್ಸ್ ಅಂತ ನಿಮ್ಗೆ ಅನ್ಸೋದಿಲ್ವಾ ಅಂತ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪ್ರಮುಖವಾದಂಥ 2 ವಿಷಯಗಳನ್ನು ಎತ್ಕೊಂಡು ಬಂದಿರೋದು. ಯಾಕೆಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ನೋಡಿ, ರಾಷ್ಟ್ರಗಳನ್ನು ಕಾಡ್ತಾ ಇರೋ ಸಮಸ್ಯೆಗಳ ಬಗ್ಗೆ, ಅಕ್ರಮ ಬಾಂಗ್ಲಾ ವಲಸಿಗರ ಚರ್ಚೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ರಾಜ್ಯದಲ್ಲೂ ಕೂಡ ಮೆಟ್ರೋ ದರ ಏರಿಕೆ ಆಗ್ತಾ ಇರೋದು. ಇದರ ವಿಷಯವಾಗಿ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ನಜ್ಮಾ ನಜೀರ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರೆ ಕೂಡ. ಸ್ನೇಹಿತರೆ, ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒಂದು ಇಶ್ಯೂವನ್ನು ತೆಗೆದುಕೊಂಡಾಗ ನಮಗೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಈ ಬಾಂಗ್ಲಾ ವಲಸಿಗರನ್ನ ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲೋ ಪೋಷಣೆ ಮಾಡ್ತಾ ಇದೆಯಾ ಅನ್ನೋ ಗಂಭೀರವಾದಂಥ ಚರ್ಚೆಗಳು ಕೂಡ ಒಂದು ಕಡೆ ಶುರುವಾಗುತ್ತೆ. ಇವೆಲ್ಲವನ್ನು ಕೂಡ ನೋಡಿದಾಗ, ಸೂಕ್ಷ್ಮಗತಿಯಲ್ಲಿ ನೋಡಿದಾಗ ಏನಾಗ್ತಾ ಇದೆ ನಮ್ಮ ರಾಷ್ಟ್ರದಲ್ಲಿ ಅಂತ, ಯಾರ್ದು ತಪ್ಪು ಯಾರ್ದು ಸರಿ, ಕೇಂದ್ರ ಸರ್ಕಾರದ ಬೊಟ್ಟು ಮಾಡಿ ತೋರಿಸ್ಬೇಕಾ ಅಥವಾ ರಾಜ್ಯ ಸರ್ಕಾರಗಳು ವಿಫಲ ಆಗ್ತಾ ಇದೆಯಾ ಅಂತ. ಬೆಂಗಳೂರಿನಲ್ಲೂ ಈ ಸಮಸ್ಯೆ ಇದೆ. ಆರಂಭದಲ್ಲಿ ನಜ್ಮಾ ನಜೀರ್ ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ನೀವು ಸೂಕ್ಷ್ಮ ಗಮನಿಸ್ತಾ ಇದ್ದೀರಿ ಕೂಡ, ಬಾಂಗ್ಲಾ ಅಕ್ರಮ ವಲಸಿಗರು ಇದು ದೊಡ್ಡ ಕಂಟಕ ಕೂಡ, ನಮ್ಮ ದೇಶಕ್ಕೆ ದೊಡ್ಡ ಗಂಡಾಂತರ ಅಂತಲೂ ಕೂಡ ಭಾವಿಸ್ತಾ ಇದ್ದಾರೆ. ಅನೇಕರು ಬಿಂಬಿಸೋದು ಇಲ್ಲ, ಕಾಂಗ್ರೆಸ್ಗೆ ಇದು ವೋಟ್ ಬ್ಯಾಂಕ್, ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ, ಅವ್ರನ್ನ ಪೋಷಣೆ ಮಾಡ್ತಿದ್ದಾರೆ. ಈವನ್ ನಾಟ್ ಓನ್ಲಿ ಕಾಂಗ್ರೆಸ್, ನಾವು ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದಾಗ್ತಾ ಇದೆ ಅನ್ನೋ ರೀತಿಯಾಗಿ ನೀವು ಹೇಗೆ ನೋಡ್ತೀರಿ? ಹೌದು, ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು. ರಾಹುಲ್ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್ ಅಲ್ವಾ. ವಿದೇಶಾಂಗ ಖಾತೆ ಪಾಪ ನಮ್ಮ ಕಾಂಗ್ರೆಸ್ ಸರ್ಕಾರದವ್ರ ಕೈಯಲ್ಲೇ ಇದೆ, ಕಾಂಗ್ರೆಸ್ಸಿಗರ ಕೈಯಲ್ಲಿದೆ. ಹಾಗಾಗಿ ನಾವೆಲ್ಲರೂ ಬನ್ನಿ 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 ಅಂತ ಇನ್ವಿಟೇಷನ್ ಕೊಟ್ಟು ಕರ್ಕೊಂಡ್ಬಿಡ್ತಿದ್ದೀವಿ. ನಾಚಿಕೆ ಆಗಬೇಕು ಬಿ ಜೆ ಪಿ ಅವ್ರಿಗೆ. ನಿಮ್ಮ ವಿದೇಶಾಂಗ ನೀತಿಗಳು ಸೋತಿದ್ದಾವೆ. ನೀವು ಗಡಿಯನ್ನು ಸಂರಕ್ಷಣೆ ಮಾಡ್ಕೊಳ್ತಿಲ್ಲ. ಆ ಕಾರಣದಿಂದ ಅಕ್ರಮವಾಗಿ ವಲಸಿಗರು ಬೇರೆ ಬೇರೆ ದೇಶದಿಂದ ಬರ್ತಾ ಇದ್ದಾರೆ. ನಮ್ಮ ಗಡಿಯನ್ನು ದಾಟಿ ಯಾರೋ ಅಕ್ರಮವಾಗಿ ದೇಶದ ಒಳಗಡೆ ಬರ್ತಾ ಇದ್ದಾರೆ ಅಂತ ಅಂದರೆ ಪ್ರಶ್ನೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರವನ್ನು, ವಿದೇಶಾಂಗ ಸಚಿವರನ್ನು, ಗಡಿ ಭದ್ರತಾ ಪಡೆಗಳನ್ನು ಮೇಂಟೈನ್ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನೇ ಹೊರತು ರಾಜ್ಯ ಸರ್ಕಾರಗಳನ್ನು. ನಿಮಗೇನು ಎಲ್ಲದಕ್ಕೂ ಸಿಗೋದೇ ಒಂದು ಕಾಂಗ್ರೆಸ್ನ ಮತ ಓಲೈಕೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ. ಎಲ್ಲದಕ್ಕೂ ಇದನ್ನು ಹೇಳೋದಕ್ಕೆ ನಿಮಗೆ ನೀವು ಮಾತಾಡ್ತಿರೋದೇ ನಾನ್ಸೆನ್ಸ್ ಅಂತ ನಿಮ್ಗೆ ಅನ್ಸೋದಿಲ್ವಾ ಅಂತ. ನೋಡಿ, ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟಲ್ಲಿ ಹೋಗಬೇಕು ಅಂತಂದರೆ ಫಸ್ಟು ವೆಬ್ ಚೆಕ್ ಇನ್ ಮಾಡಬೇಕು. ಟಿಕೆಟ್ ಬುಕ್ಕಿಂಗ್ ಸಂದರ್ಭದಲ್ಲೇ ನಿಮ್ಮ ಆಧಾರ್ ಕಾರ್ಡು ಡೀಟೈಲ್ಸು ಎಲ್ಲ ಕೇಳಿರ್ತಾರೆ. ವೆಬ್ ಚೆಕ್ ಇನ್ ಮಾಡಬೇಕಲ್ಲ, ಹಾರ್ಡ್ ಕಾಪಿ ನಿಮ್ಮದು ID ಕಾರ್ಡ್ ತೋರಿಸ್ಬೇಕು. ಇಲ್ಲ ಅಂತಂದರೆ ಡಿಜಿಟಲ್ ಏನಾದರೂ ನೀವು ಲಾಗಿನ್ ಆಗಿರಬೇಕು ಆಧಾರ್ ಮೂಲಕ. ಒಳಗಡೆ ಹೋದ್ಮೇಲೆ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಒಂದು ಈ ನನ್ನ ಸೇಫ್ಟಿ ಪಿನ್ದು ಬಂಚ್ ಇಟ್ಕೊಂಡು ಹೋಗಿದ್ದೆ, ಸಿರೆ ಪಿನ್ ಬೇಕಲ್ಲ ಅಂತ, ಅದನ್ನು ಕೂಡ ತೆಗ್ಸಿದ್ದಾರೆ. ನೇಲ್ ಕಟ್ರು ತಗೊಂಡು ಬರೋಕ್ಕೆ ಬಿಡಲ್ಲ. ಈ ತರಹದ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ಬೆಂಗಳೂರಿಂದ ಡೆಲ್ಲಿ ಫ್ಲೈಟಲ್ಲಿ ಹೋಗೋಕ್ಕೇನೆ ಇದೆ ಅಂತಂದರೆ, ನೀವು ಬೇರೆ ದೇಶದಿಂದ ಅಕ್ರಮ ವಲಸಿಗರು ಬರ್ತಿದ್ದಾರೆ ಅಂತಂದರೆ ಅವರು ಬರೋದಕ್ಕೆ ದಾರಿ ನೀವು ಮಾಡಿಕೊಡ್ತಿದ್ದೀರಾ ಅಂದರೆ ನೀವೇನು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ನಿದ್ರೆ ಮಾಡ್ತಿದ್ರಾ ಅವರೆಲ್ಲ ಬರಬೇಕಾದ್ರೆ? ನೀವು ನಿಮ್ಮ ಗಡಿ ಭದ್ರತಾ ಪಡೆ ಅಥವಾ ನಿಮ್ಮ ವಿದೇಶಾಂಗ ನೀತಿಗಳು ನೀವು ಅಷ್ಟು ಸಕ್ಷಮವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ನಿಮ್ಮ ಪ್ರಧಾನಮಂತ್ರಿಗಳು ಇವೆಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಷ್ಟು ಸಶಕ್ತರಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ವಲಸೆ ಹೆಚ್ಚಾಗ್ತದೆ. ಡೆಫಿನೆಟ್ಲಿ, ನೋ ಡೌಟ್, ವಲಸೆ ಅನ್ನುವಂಥದ್ದು ಅಮೇರಿಕಾದಂಥ ಅಷ್ಟು ದೈತ್ಯ ರಾಷ್ಟ್ರದಲ್ಲಿ ಕೂಡ ವಲಸೆ ಅನ್ನುವಂಥದ್ದು ಇದ್ದೇ ಇದೆ. ಅಕ್ರಮ ವಲಸೆ ಅನ್ನುವಂಥವ್ರು ಬಂದೇ ಬರ್ತಾರೆ, ವಲಸಿಗರು ಬರ್ತಾರೆ. ಆದರೆ ಅದನ್ನು ಪ್ರಿವೆನ್ಷನ್ ಮಾಡೋದಕ್ಕೆ ಮೆಷರ್ಸನ್ನು ತಗೊಳ್ಳೋದು ಸ್ಟೇಟ್ಸ್ಗಳ ಡ್ಯೂಟಿ ಅಲ್ಲ. ಅದನ್ನು ಪ್ರಿಕಾಷನರಿ ಮೆಷರ್ಸ್ಗಳನ್ನ ತಗೊಳ್ಬೇಕಾಗಿರೋದು ವಲಸಿಗರಿಗೆ. ನೀವು ಮನವೊಲಿಸ್ತಿರೋ, ಹೆದರಿಸ್ತಿರೋ, ಬೆದರಿಸ್ತಿರೋ, ಆಲ್ಟರ್ನೇಟ್ ಆಗಿ ಆ ದೇಶದ ಜೊತೆಗೆ ಮಾತುಕತೆ ಮಾಡ್ತಿರೋ. ಇಲ್ಲಿ ಕರ್ನಾಟಕದ CM ಸಿದ್ದರಾಮಯ್ಯ ಸಾಹೇಬರು ಕೂತ್ಕೊಂಡು ಅಲ್ಲಿ ಬಾಂಗ್ಲಾಗ ಮಾತಾಡೋಕ್ಕಾಗತ್ತಾ? ಮಾತಾಡಬೇಕಾಗಿರೋದು ಯಾರು? ಮಾತಾಡಬೇಕಾಗಿರೋದು ನಮ್ಮ ವಿದೇಶಾಂಗ ನೀತಿಗಳ ನಿಯಂತ್ರಣವನ್ನು ಮಾಡುವಂಥವ್ರು. ಅವ್ರೇನು ಕಡಲೆಪುರಿ ತಿಂತಿದ್ದಾರಾ? ಇಲ್ಲಿ ನಿಂತ್ಕೊಂಡು ಕಂಡ್ಕೊಂಡವ್ರಿಗೆ ಆಧಾರ್ ಕಾರ್ಡ್ ತೋರಿಸಿ, ಕಂಡ್ಕೊಂಡವ್ರಿಗೆ ನೀವು ಎಲ್ಲಿಯವರು ಅಂತ ಹೇಳಿ ಅಂತ ಮಾರಲ್ ಪಾಲಿಸಿಂಗ್, ನೈತಿಕ ಪೊಲೀಸ್ಗಿರಿ ಅಲ್ಲ, ಅನೈತಿಕ ಪೊಲೀಸ್ಗಿರಿಯನ್ನು ಮಾಡಿದಷ್ಟು, ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡಿದಷ್ಟು ಈ ಮುಟ್ಟಾಳ್ರಿಗೆಲ್ಲ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಪ್ರಶ್ನೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರನ ಅಂತ.
ಮಾತೆತ್ತಿದ್ರೆ ಸಾಕು, ವೋಟ್ ಬ್ಯಾಂಕ್. ನೀವು ಒಳಗಡೆ ಬಿಟ್ಟಿರೋದಕ್ಕೆ ತಾನೇ ಅವ್ರು ಬಂದಿರೋದು. ನೀವು ಹೆಂಗೆ ಬಿಟ್ರಿ? ನೀವು ಲಗ್ಗು ಲಗಾಮ್ ಹಾಕಿ ನೀಟಾಗಿ ಭದ್ರತಾ ಪಡೆಗಳನ್ನ ನೀವು ಸ್ಟ್ರಾಂಗಾಗಿ ಇಟ್ಕೊಂಡು, ನಿಮ್ಮ ನೀತಿಗಳನ್ನು ಸ್ಟ್ರಾಂಗಾಗಿ ಇಟ್ಕೊಂಡು, ನಿಮ್ಮ ಆಡಳಿತ ದಕ್ಷವಾಗಿರ್ತಿದ್ರೆ ಯಾಕೆ ಬರ್ತಿತ್ತು? ಯಾಕೆ ಬರ್ತಿದ್ರು ಅವರೆಲ್ಲ? ಯಾಕೆ ಭಯೋತ್ಪಾದಕರು ದೇಶದೊಳಗಡೆ ನುಸುಳ್ತಾರೆ? ಸೊ ಇಟ್ಸ್ ಅ ಕ್ವಶನ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಇದು ಒಕ್ಕೂಟ ಸರ್ಕಾರಕ್ಕೆ ಮಾಡಬೇಕಾಗಿರುವಂಥ ಪ್ರಶ್ನೆಯೇ ಹೊರತು ರಾಜ್ಯಕ್ಕಾಗಲಿ ಕಾಂಗ್ರೆಸ್ ಮೇಲಾಗಲಿ ಗೂಬೆ ಕೂರಿಸೋದಲ್ಲ. ಜೊತೆಗೆ ಪುನೀತ್ ಕೆರಳಿ ಅಂತವ್ರು ನೀವು ಇತ್ತೀಚೆಗೆ ನೋಡಿದ್ರಿ, ಅದು ನೀವು ನೈತಿಕ ಪೊಲೀಸ್ಗಿರಿ ಅಂತ ಬಳಸಿದ್ರಲ್ಲ, ಆ ಪದದ ರೀತಿಯಾಗಿ ನಾವು ಕೂಡ ಹೋರಾಟಗಾರರು ಅನ್ನೋ ರೀತಿಯ ಬಿಂಬಿಸ್ಕೊಳ್ಳಿಕ್ಕೆ ಹೋಗಿದ್ದ, ಅಥವಾ ಅವ್ರು ಮಾಡಿರೋ ಕೆಲಸವನ್ನು ನೀವೇ ಹೇಗೆ ನೋಡ್ತೀರಿ? ಶ್ಲಾಘನೀಯ ಅಂತ ನೋಡ್ತೀರಾ? ಏನು ಶ್ಲಾಘನೀಯ ರೀ? ಅದನ್ನು ಮಾಡೋದಕ್ಕೆ ನೀವು ನಿಮ್ಮ ಗಮನ ವಹಿಸಿ ನೀವೇನು ಮಾಡಬೇಕು? ಒಂದು ಪತ್ರ ಬರೀಬೇಕು ಸರ್ಕಾರಕ್ಕೆ, ಗೃಹ ಸಚಿವಾಲಯಕ್ಕೆ, ಅಥವಾ ನಿಮ್ಮದೇ ಸರ್ಕಾರ ಇದೆಯಲ್ಲಪ್ಪ BJP, ಮೋದಿ ಸರ್ಕಾರ ಇದೆಯಲ್ಲ, ಅಲ್ಲಿ ವಿದೇಶಾಂಗ ಸಚಿವರಿಗೆ ಬರೀಬೇಕು, ಹಿಂಗೆ ಬಂದಿದ್ದಾರೆ, ಇವರನ್ನು ತಡೆಗಟ್ಟೋದಕ್ಕೆ ನೀವೇನಾದರೂ ಕ್ರಮ ಕೈಗೊಳ್ಳಿ ಅಂತ. ಅದನ್ನು ನಾನು ನೈತಿಕ ಪೊಲೀಸ್ಗಿರಿ ಅಂತಲೂ ಕರೆಯಲ್ಲ, ಅದನ್ನು ನೈತಿಕ ಪೊಲೀಸ್ಗಿರಿ ಅಂತ ಕರಿತೀನಿ. ಇವತ್ತು ಈತ ಯಾರೋ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ನೀವೆಲ್ಲಿಯವರು ಅಂತ ಕೇಳ್ತಿದ್ದಾನೆ, ನನಗೆ ಹಕ್ಕಿದೆ, ನಾನೊಬ್ಬ ಆ್ಯಕ್ಟಿವಿಸ್ಟು ಅಂತ ಕೇಳ್ತಿದ್ದಾನೆ. ನಾಳೆ ಇನ್ಯಾರೋ ಹೋಗ್ತಾನೆ, ಏಯ್ ನೀನು ಕಳ್ತನ ಮಾಡಿದ್ಯಾ ತೋರಿಸು, ನಿಮ್ಮನ್ನೇ ಹಿಡ್ಕೊತಾನೆ ರೋಡಲ್ಲಿ. ನಿನ್ನ DL ಎಲ್ಲೋ, ನೀನು ಹೆಂಗೋ ಹೋಗ್ತಿದ್ಯಾ ಹಿಂಗೆ ಅಂತ ಕೇಳ್ತಾನೆ. ನೀವಾಗ ಅವನಿಗೆ DL ತೋರಿಸ್ಬಿಡ್ತೀರಾ? ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ಬಿಡ್ತೀರಾ? ಈತನಿಗೆ ಅಥವಾ ಈ ತರಹದ ವ್ಯಕ್ತಿಗಳಿಗೆ ಪುಷ್ಟೀಕರಣ ಕೊಡೋದಿದೆಯಲ್ಲ, ಇದು ಅರಾಜಕತೆಯನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಯಾಕೆ ಬೇಕು? ಇವ್ರುಗಳೇ ಇದ್ದಾರಲ್ವಾ, ಪೊಲೀಸ್ನವ್ರು ಯಾಕೆ ಬೇಕು? ಇವ್ನು ನಿಯಂತ್ರಣ ಮಾಡೋದಕ್ಕೆ ಪಾಪ ಯಾಕೆ ಸರ್ಕಾರ ಸುಮ್ಮನೆ ಪೊಲೀಸ್ನವ್ರಿಗೆಲ್ಲ ದುಡ್ಡು ಕೊಡಬೇಕು, ಸ್ಯಾಲ್ರಿ ಕೊಡಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕು? ಇವೆಲ್ಲ ಯಾಕೆ? ಪುನೀತ್ ಕೆರಳಿ ಇದ್ದವರು ಒಂದಷ್ಟು ಜನನ್ನ ಪಿಂಪ್ ಅಂತ ಅದೇ ಅವ್ರದ್ದೇ ಪೊಲೀಸ್ ಇಲಾಖೆ ಹೇಳಿದೆ, ಆತ ಏನೇನು ಮಾಡ್ತಿದ್ದ ಕರ್ಮಕಾಂಡ ಅಂತ. ಇಂಥವರೆಲ್ಲ ನಾವೇ ಉದ್ಧಾರ ಮಾಡಿಬಿಡ್ತೀವಿ, ನಾವೇ ಉಳಿಸ್ಬಿಡ್ತೀವಿ ಅಂತಂದರೆ, ನೆಟ್ಟಗೆ ಮಾನ ಮರ್ಯಾದೆ ಇದ್ದರೆ ಇವ್ರುಗಳೆಲ್ಲ ನಮಗಿಷ್ಟು BJP ಸರ್ಕಾರ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆಯಲ್ಲ, ಅದನ್ನು ಪ್ರಶ್ನೆ ಮಾಡಬೇಕು. ಇವ್ರಿಗೆಲ್ಲ ನಿಜವಾಗ್ಲೂ ಅಷ್ಟೊಂದು ಜನರ ಬಗ್ಗೆ ಕಾಳಜಿ ಇದ್ದರೆ ಇವರು ಇವತ್ತಿಗೂ ಮಾಲ್ನ್ಯೂಟ್ರಿಷನಿಂದ ಮಕ್ಕಳು ಸಾಯ್ತಿದ್ದಾರಲ್ಲ, ಇವತ್ತಿಗೂ ಬಡತನದಲ್ಲಿ ಕಂಡು ಜಾಗದಲ್ಲಿ ದೇವಸ್ಥಾನಗಳ ಹತ್ರ, ಮದ್ರಸಾಗಳ ಹತ್ರ, ಮಸ್ಜಿದ್ಗಳ ಹತ್ರ, ಚರ್ಚ್ಗಳ ಹತ್ರ ಭಿಕ್ಷೆ ಬಿಡ್ತಿದ್ದಾರಲ್ಲ, ಇದನ್ನು ತಪ್ಪಿಸುವಂಥ ಕೆಲಸ ಮಾಡಬೇಕೇ ವಿನಃ ಹೀಗೆ ಕಂಡ್ಕಂಡವ್ರ ಹತ್ರ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಅನ್ನೋದು, ಆಮೇಲೆ ಅದನ್ನು ತಗೊಂಬಂದು ಕಾಂಗ್ರೆಸ್ ತಲೆ ಕಟ್ಟೋ ಕೆಲಸ ಅಲ್ಲ. ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕಿಂತವನ್ನೆಲ್ಲ ಏನೇನಾದರೂ ಹುಡುಕೊಂಡು ಮಾಡ್ತಿರ್ತಾರಷ್ಟೇ. ಜೊತೆಗೆ ಅದೇ ಮಾತುಗಳನ್ನು ನಾವು ಈ ಥರ ಪತ್ತೆ ಹಚ್ಚೋರ್ಗೂ ಕೂಡ ಪೊಲೀಸ್ನವರು, ಆಡಳಿತಾರೂಢ ಸರ್ಕಾರದ ವತಿಯಿಂದಲೇ ಪೊಲೀಸ್ನವ್ರ ಕಡೆಯಿಂದ ಟಾರ್ಚರ್ ಕೊಡಲಾಗ್ತಾ ಇದೆ ಅನ್ನೋ ಆರೋಪಗಳಿದೆ. ಇವ್ರು ಯಾರು ರೀ ಪೊಲೀಸ್ನವ್ರು ಡ್ಯೂಟಿ ಮಾಡೋದಕ್ಕೆ? ಇವತ್ತೀತ ಯಾವನೋ ಈ ಕೆಲಸ ಮಾಡ್ತಿದ್ದಾನೆ, ನಾಳೆ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಗೆ ರೋಡಲ್ಲಿ ಬರ್ತಿರ್ತೀರ DL ತೋರಿಸಿ ಅಂತ ಇನ್ಯಾವನೋ ಒಬ್ಬ ಕೇಳ್ತಾನೆ. ಇನ್ಯಾರೋ ಇದು ನಿಂದೆ ಜಮೀನೇನೋ, ಪಾಣಿ ತೊಗೊಬರೋ ತೋರಿಸೋ, ನನಗೆ ಹಕ್ಕಿದೆ ಕೇಳ್ತಾ ಇದ್ದೀನಿ, ಪಾಣಿ ತೋರಿಸು, ಇಲ್ಲಾಂದ್ರೆ ನಿಂಗೆ ಹೊಲ ಉಳಕ್ಕೆ ಬಿಡಲ್ಲ ಅಂತ ಇಡೀ ನಮ್ಮ ರೈತರನ್ನ ಹಿಡ್ಕೊಂಡ್ಬಿಡ್ತಾರೆ. ಹಾಗೇನು ಮಾಡ್ತೀರಾ? ಏನು ಮಾಡ್ತೀರಾ ನೀವು? ಅಂದರೆ ಇಟ್ಸ್ ಅ ಬ್ಯಾಡ್ ಎಕ್ಸಾಂಪಲ್. ನೀವು ಇಂಥವ್ರಿಗೆ ಪ್ರೋತ್ಸಾಹ ಕೊಡೋ ಮೂಲಕ ವ್ಯವಸ್ಥೆಯನ್ನು ಕಲುಷಿತಗೊಳಿಸ್ತಾ ಇದ್ದೀರಾ. ವ್ಯವಸ್ಥೆ ಹಾಳಾಗ್ತಾ ಹೋಗುತ್ತೆ. ನಾಳೆ ಎಲ್ಲರೂ ಹಿಡ್ಕೊತಾರ್ರಿ. ಈಗ ನಿಮಗೆ ಏನೋ ಒಂದು DL ಕೇಳಿ ನೀನು 5,000 ರೂಪಾಯಿ ಕೊಡು ಬಿಟ್ಬಿಡ್ತೀನಿ, ಇಲ್ಲ ಅಂತಂದರೆ ನೀನು ವೀಡಿಯೋ ಮಾಡಿಬಿಡ್ತೀನಿ ನಾನು, ಮಾಡ್ಬೋದಲ್ಲ? ಆಗ್ಬೋದಲ್ಲ ಈ ಥರದ್ದು? ಸೊ ಈ ಥರದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇದ್ದಾರೆ ಬಾಂಗ್ಲಾ ವಲಸಿಗರು, ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಆದರೆ ಅದನ್ನು ಪತ್ತೆ ಹಚ್ಚೋದ್ರು ರಾಜ್ಯ ಸರ್ಕಾರದ ವೈಫಲ್ಯ ಅನ್ನೋ ಮಾತಿಗೆ ಏನು ಹೇಳ್ತೀರಿ? ವೈಫಲ್ಯ ಆಗ್ತಿದೆಯಾ? ಇದರ ಮೇನ್ ಡ್ಯೂಟಿ ಬರೋದು ಸೆಂಟ್ರಲ್ ಗೌರ್ಮೆಂಟ್ದು. ಸೆಂಟ್ರಲ್ ಗೌರ್ಮೆಂಟ್ ಮಸ್ಟ್ ಡೂ ದಟ್. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ನಾವೆಲ್ಲಿ ತನಕ ತಳ್ಬೋದು ಅವ್ರನ್ನ ಹೊರಗಡೆ? ನಮ್ಮ ರಾಜ್ಯದ ಗಡಿಗಳಿಂದ ಆಚೆ ಹೋಗ್ಬೋದು. ಹೋಗ್ತಾರೆ ತಮಿಳ್ನಾಡಿಗೆ, ಆಂಧ್ರಾಗೆ ಹೋಗ್ತಾರೆ. ಓಕೆನಾ ನಿಮಗೆ? ಓಕೆನಾ? ಇದು ಪ್ಯೂರ್ಲಿ ಎಂಥ ಮಕ್ಳಿಗೂ ಕೂಡ ಅರ್ಥ ಆಗುತ್ತೆ. ಇದು ವಿದೇಶಾಂಗ ಸಚಿವಾಲಯ ಮಾಡಬೇಕಾಗಿರುವಂಥ ಕೆಲಸ, ಕೇಂದ್ರ ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ. ಕೇಂದ್ರ ಸರ್ಕಾರದಲ್ಲಿ ಒಡಾಡಳಿತ ನಿರ್ವಹಿಸುವಂಥ ಏನೋ ಒಂದು ವಿಂಗ್ ಇದೆ, ಅದು ಮಾಡಬೇಕಾಗಿರುವಂಥ ಕೆಲಸ. ಇದು ನಿರಂತರವಾಗಿದೆ. ವಲಸೆ ಬರೋರು, ಅಕ್ರಮ ವಲಸಿಗರು, ನುಸುಳುಕೋರು ಬರ್ತಾನೆ ಇದ್ದಾರೆ. ಅದು BJP ಸರ್ಕಾರ ಇದ್ದಾಗ ಅಂತಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತಲ್ಲ. ಬಟ್ ಅಂಕಿ ಅಂಶಗಳು ನೀವು ಗಮನಿಸಿದವರು ಅಲ್ವೋ ಗೊತ್ತಿಲ್ಲ. ಏನು ಅನ್ನಿಸ್ತಿದೆ ಮೇಡಮ್ ನಿಮಗೆ? BJP ಬಂದ ನಂತರ ಏನಾದರೂ ಜಾಸ್ತಿ ಆಗ್ತಾ ಇದೆ ಅಂತ? ನಾನು ಎಲ್ಲ ತರಹದ ಅಕ್ರಮ ವಲಸಿಗರನ್ನು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲೇ ನೋಡಿ,
ವಲಸಿಗರು ಬಂದು ನಮ್ಮ ಬೆಂಗಳೂರನ್ನು ಯಾವ ಮಟ್ಟಕ್ಕೆ ಮಾಡಿ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತು. ನಮ್ಮ ಉದ್ಯೋಗಗಳನ್ನು, ಕನ್ನಡಿಗರು ಉದ್ಯೋಗಗಳನ್ನು ಕಿತ್ಕೊಳ್ತಿದ್ದಾರೆ. ನಾವು ಇವತ್ತು ಬೆಳಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಕನ್ನಡಿಗರ ಉದ್ಯೋಗ ಅಷ್ಟೇ ಅಲ್ಲ, ಇಂಡಿವಿಜುವಲ್ ಏನು ಡ್ಯೂಟೀಸ್ ಇರುತ್ತೆ ಅದನ್ನಷ್ಟೇ ಅಲ್ಲ, ನಮ್ಮ ಯೋಜನೆಗಳು ಏನಿರುತ್ತಲ್ಲ ಅದನ್ನು ಈ ಟೆಂಡರ್ಗಳಲ್ಲೆಲ್ಲ ನೀವು ಸುಮ್ಮನೆ ಒಂದ್ಸತಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿಬಿಟ್ರೆ ಹೊರದೇಶದವ್ರದ್ದೇ, ಆಂಧ್ರ, ತಮಿಳ್ನಾಡು, ನಾರ್ತಿಗಳು ಇವ್ರದ್ದೇ ಪಾಲು ಹೆಚ್ಚಾಗಿದೆ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ನಾನು ಒಟ್ಟಾರೆಯಾಗಿ ಈ ವಲಸೆ ವ್ಯವಸ್ಥೆಗೆ ನಾನು ವಿರೋಧವಾಗಿದ್ದೀನಿ. ಇವತ್ತು ನೀವೆಲ್ಲ ಹೋದರೂ ಕೂಡ ಯಾವ್ಯಾವ ರಾಜ್ಯದವ್ರು ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇದರ ನಿಯಂತ್ರಣಕ್ಕೆ BJP ಸರ್ಕಾರ ಒಂದು ಕಟುವಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ನಾನು ಒಂದು ಒಳ್ಳೆ ಎಕ್ಸಾಂಪಲ್ ವಲಸಿಗರ ಬಗ್ಗೆ ಕೊಡಬೇಕು ಅಂತ ಅಂದರೆ, ಯಾವ ವಲಸಿಗರಿಗೆ ನಾವು ಹೃದಯಪೂರ್ವಕವಾಗಿ ಇನ್ವೈಟ್ ಮಾಡಬಹುದು ಅನ್ನೋದಕ್ಕೆ ಒಂದೊಳ್ಳೆ ಎಕ್ಸಾಂಪಲ್ಸು ಟಿಬೇಟಿಯನ್ಸ್. ಅವ್ರಿಗೊಂದು ಆ್ಯಕ್ಟನ್ನು ಮಾಡಿ ಅಲ್ಲಿ ಟಿಬೇಟ್ನಲ್ಲಿ ಏನು ಸಂಘರ್ಷ ನಡೀತಾ ಇತ್ತು, ಚೈನಾ ವರ್ಸಸ್ ಟಿಬೇಟ್, ಅದನ್ನು ಬಗೆಹರಿಸೋದಕ್ಕೆ ಒಂದು ಪ್ರಾಪರ್ ಆಗಿರೋ ವೇನ ಮಾಡಿ, ಪ್ರಾಪರ್ ಆಗಿರೋ ಒಂದು ಚಾನಲೈಸ್ನ ಮಾಡಿ ಅವರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಎಸ್, ಭಾರತ ತಾಯಿ ಹೃದಯದ ದೇಶ, ನಾವು ನೊಂದವರ ಪರವಾಗಿರ್ತೀವಿ, ನೊಂದವರ ಪರವಾಗಿ ಇರಬೇಕು ಕೂಡ. ಹಾಗಂತ ಹೀಗೆ ಅಕ್ರಮವಾಗಿ ಬಂದವ್ರಿಗೆಲ್ಲ ನೆಲೆ ಕೊಡ್ತೀವಿ ಅಂತ ಅಂದರೆ ನಮ್ಮ ದೇಶದ ಜನಸಂಖ್ಯೆನೇ ತುಂಬ ದೊಡ್ಡದಿದೆ. ನಮ್ಮ ಹಕ್ಕುಗಳನ್ನು ಕಾಪಾಡ್ಕೊಳ್ಳೋದು ಕೂಡ ನಮಗೆ ಮುಖ್ಯ ಇದೆ. ಹಾಗಾಗಿ ಈ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ಇವತ್ತು ಏನಿಲ್ಲಿ ಕರ್ನಾಟಕದಲ್ಲಿ ಹೋರಾಟ ನಡೆಸ್ತಾ ಇದ್ದೀರಾ ಅಣ್ಣಂದ್ರ, ದಯವಿಟ್ಟು ತಾವು ನಿಮ್ಮದೇ ಕೇಂದ್ರ ಸರ್ಕಾರ, ನಿಮ್ಮದೇ ಮೋದಿ ಸರ್ಕಾರ ಹೋಗಿ ಅವ್ರಿಗೆ ಒಂದು ಸ್ಟ್ರಿಕ್ಟಾಗಿ ಹೇಳಿ, ಸಾಧ್ಯ ಆದರೆ ಅವ್ರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿ ದಯವಿಟ್ಟು ಇವ್ರನ್ನೆಲ್ಲ ಕಳಿಸುವಂಥ ಕೆಲಸವನ್ನು ಮಾಡಿ ಪುಣ್ಯ ಕಟ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಎಲ್ಲ ಡೀಪ್ ಸ್ಟೇಟ್ಸ್ಗಳದ್ದು ಒಂದು ಪ್ಲಾನ್, ಖತರ್ನಾಕ್ ಪ್ಲಾನ್, ಒಂದು ಮುಸ್ಲಿಂ ರಾಷ್ಟ್ರವನ್ನು ಮಾಡಬೇಕು, ಇಸ್ಲಾಮಿಕ್ ಕಂಟ್ರಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೂ ಕೂಡ ಈ ರೀತಿಯಾಗಿ ನಡೀತಾ ಇದೆ ಅನ್ನೋ ರೀತಿಯ ಚರ್ಚೆಗಳು ಬಂದಾಗ ಏನು ಅನ್ಸುತ್ತೆ? 600 ವರ್ಷಗಳ ಕಾಲ ಮೊಘಲರು ಈ ದೇಶವನ್ನು ಆಳಿದ್ದಾರೆ. ಈ ದೇಶ ಇಸ್ಲಾಂ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. 200 ವರ್ಷ ಕ್ರೈಸ್ತರು ಈ ದೇಶವನ್ನು ಆಳಿದ್ದಾರೆ, ಆದರೆ ಈ ದೇಶ ಕ್ರೈಸ್ತ ರಾಷ್ಟ್ರ ಆಗಲಿಲ್ಲ. ಈ ದೇಶವನ್ನು ಸಾವಿರಾರು ವರ್ಷಗಳ ಕಾಲ ಹಿಂದೂ ದೊರೆಗಳು ಕೂಡ ಆಳಿದ್ದಾರೆ, ಆದರೆ ಈ ದೇಶ ಹಿಂದೂ ರಾಷ್ಟ್ರ ಕೂಡ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಈ ದೇಶ ಹಿಂದೂ, ಕ್ರೈಸ್ತ, ಮುಸಲ್ಮಾನರನ್ನು ಒಳಗೊಂಡಂಥ ಒಂದು ಅದ್ಭುತವಾದಂಥ ಸಮ್ಮಿಲನ ಇರುವಂಥ ಭಾರತ ದೇಶ ಮತ್ತು ಭಾರತ ದೇಶದ ಎಲ್ಲ ರಾಜ್ಯಗಳು ಕೂಡ. ಹಾಗಾಗಿ ಆ ತರಹದ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೊಳ್ಳುವ ಯಾವ ಅವಶ್ಯಕತೆಗಳು ಕೂಡ ಇಲ್ಲ. ಹಾಗೆ ಇಸ್ಲಾಂ ರಾಷ್ಟ್ರ ಮಾಡೋದಾಗಿರ್ತಿದ್ರೆ ನಮ್ಮ CM ಅವರು ಇದ್ದಾರಲ್ಲ, ಸಿದ್ದರಾಮಯ್ಯ ಸಾಹೇಬರು, ಅವರೇನು ಮುಸ್ಲಿಮಾ? DK ಶಿವಕುಮಾರ್ ಸಾಹೇಬರು ಮುಸ್ಲಿಮ? ರಾಹುಲ್ ಗಾಂಧಿ ಅವರು ಮುಸ್ಲಿಮ? ಮಾತಾಡೋದಕ್ಕೆ, ಹೇಳೋದಕ್ಕೆ ಇವತ್ತು BJP ಅವ್ರಿಗೆ, RSS ಅವ್ರಿಗೆ, ಹಿಂದೂ ಪರ ಸಂಘಟನೆಗಳು ಅಲ್ಲ, ಅವರು ಕಮ್ಯುನಲ್ ಸಂಘಟನೆಗಳಿಗೆ, ಕೋಮುವಾದಿ ಸಂಘಟನೆಗಳಿಗೆ, ಇವ್ರುಗಳಿಗೆಲ್ಲ ಏನು ಅಂತ ಅಂದರೆ ಸಿಗದೆ 3 ಸಬ್ಜೆಕ್ಟ್. ಒಂದು ಕಾಂಗ್ರೆಸ್, 2 ಮುಸ್ಲಿಂ, 3ನೇದು ಪಾಕಿಸ್ತಾನ. ಇದನ್ನು ಬಿಟ್ಟು ಬೇರೆ ಇನ್ನೇನು ಮಾತಾಡೋಕ್ಕೆ ಬರುತ್ತೆ ಅವ್ರಿಗೆ? ಬಂಗಾಳ ಅಂತ ಒಂದು ರಾಜ್ಯವನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗ್ತಾ ಇದೆ, ದೀದಿ ಅವರೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋ ಹಂತಕ್ಕೆ SIR ವಿರುದ್ಧ ನಡೀತಾ ಇರೋದು. ಎಲ್ಲೋ ಒಂದು ಕಡೆ ಮೋದಿ ಕ್ರಮಗಳು, ಈ BJP ಕ್ರಮಗಳು, ಅಲ್ಲಿ ಮತ ಪರಿಷ್ಕರಣೆ ವಿಚಾರವಾಗಿ ನಿಮಗೇನು ಅನಿಸುತ್ತೆ? ಮತ ಪರಿಷ್ಕರಣೆ ಒಂದು ಒಳ್ಳೆ ನಿರ್ಧಾರ ಅನಿಸುತ್ತಾ, ಅಥವಾ ಎಲ್ಲೋ ಒಂದು ಕಡೆ ಬಹಳ ಒತ್ತಡ, ಅದಕ್ಕೇನೋ ಬೇರೆ ರೀತಿಯಾದ ಕುತಂತ್ರಗಳನ್ನು ಕೂಡ ಬಳಸ್ತಾ ಇದೆ ಅಂತ ಅನ್ಸುತ್ತೆ? ಮತ ಪರಿಷ್ಕರಣೆ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಡಿಟೈಲ್ಡ್ ಸಬ್ಜೆಕ್ಟ್. ಮತ ಪರಿಷ್ಕರಣೆ ಅನ್ನುವಂಥದ್ದು ಬಡವರ, ಕಾರ್ಮಿಕರ, ಶ್ರಮಿಕರ, ಹಿಂದುಳಿದವರ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ BJP ಮಾಡಿರುವಂಥ ಹುನ್ನಾರ. ದಲಿತರ ಓಟ್ಗಳು ಕಿತ್ತು ಹೋಗಬೇಕು, ಮುಸಲ್ಮಾನರು ಓಟ್ಗಳು ಕಿತ್ತು ಹೋಗಬೇಕು, ಹಿಂದುಳಿದ ವರ್ಗದವರು ಓಟ್ಗಳು ಕಿತ್ತು ಹೋಗಬೇಕು, ಬಡವರು ಓಟ್ಗಳು ಕಿತ್ತು ಹೋಗಬೇಕು, ಕಾರ್ಮಿಕರ ಓಟ್ಗಳು ಕಿತ್ತು ಹೋಗಬೇಕು ಅಂತ. ನೀವ್ಯಾರಾದರೂ ಇದು ಮುಸ್ಲಿಂ ಓಟನ್ನು ನಿಯಂತ್ರಣ ಮಾಡೋದಕ್ಕೆ SIR ಮಾಡಿಬಿಟ್ಟಿದ್ದಾರೆ ಅಂತ ಹೊಗಳ್ತಾ ಇದ್ದರೆ, ಸುಮ್ಮನೆ ಒಂದು ಸತಿ ನಿಮ್ಮ ಊರುಗಳಲ್ಲಿ, ನಿಮ್ಮ ಬೂತ್ಗಳಲ್ಲಿ ಯಾರು BLOಗಳಾಗಿದ್ದಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಒಂಚೂರು ಕೂತ್ಕೊಂಡು ಚೆಕ್ ಮಾಡ್ಕೊಂಡು ಬನ್ನಿ, ಯಾರ್ಯಾರು ಓಟ್ ಎಷ್ಟೆಷ್ಟು ಕಿತ್ತೋಗಿದೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ
ಮ್ಯಾಪಿಂಗ್ ಮಾಡಬೇಕು ಅಂತ ಇದೆ. ಮ್ಯಾಪಿಂಗ್ ಬಗ್ಗೆ ಒಂದು ಇನ್ ಡೀಟೈಲ್ಡ್ ಮಾತಾಡ್ಬೋದು. ಮ್ಯಾಪಿಂಗ್ ಮಾಡಬೇಕಾದ್ರೆ ನಿಮ್ಮ ತಂದೆ 2002ಕ್ಕಿಂತ ಮುಂಚೆ ವೋಟ್ ಹಾಕಿಲ್ಲ, ಅಥವಾ ನೀವು 2002ಕ್ಕಿಂತ ಮುಂಚೆ ವೋಟ್ ಹಾಕಿಲ್ಲ ಅಂದರೆ ನಿಮ್ಮ ತಂದೆಯ ವೋಟರ್ ID ನಂಬರನ್ನು ಕೊಟ್ಟು ಮ್ಯಾಪಿಂಗ್ ಮಾಡಿಸ್ಬೇಕು. ನಿಮ್ಮ ತಂದೆಗೆ ಸಿಗಲಿಲ್ಲ ಅಂತ ಅಂದರೆ ನಿಮ್ಮ ತಾತ ಅಜ್ಜಿದು ID ಹಿಡ್ಕೊಂಡು ಮ್ಯಾಪಿಂಗ್ ಮಾಡಿಸ್ಬೇಕು. ನಿಮ್ಮ ತಾತ ನಿಮ್ಮ ಅಜ್ಜಿ ಯಾರು ನಿಮಗೆ ಗೊತ್ತೇ ಇಲ್ಲ, ನೀವೊಬ್ಬ ಅನಾಥ ಅನ್ನೋದಾದರೆ ಹೆಂಗೆ ಮ್ಯಾಪಿಂಗ್ ಮಾಡ್ಕೊತೀರಾ? ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ತಂದೆ ತಾಯಿ ಯಾರ್ದೂ ವೋಟರ್ ID ಇಲ್ಲ, ನೀವು 2002ಕ್ಕಿಂತ ಮುಂಚೆ ವೋಟೇ ಹಾಕಿಲ್ಲ ಅನ್ನೋದಾದರೆ ಹೆಂಗೆ ಮ್ಯಾಪಿಂಗ್ ಈ ಥರ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಅದರಲ್ಲಿ. ಸೊ ಇದು ಬೇಸಿಕಲಿ ಒಂದು ಪ್ರಿಪ್ರೇಷನ್ ಇಲ್ಲದ ಮತ್ತು ಒಂದು ರೀತಿಯಲ್ಲಿ ಏನು ಹೇಳ್ತಾರೆ, ಯಾವುದೇ ಪೂರ್ವ ತಯಾರಿ ಇಲ್ಲದೆ ಸುಮ್ಮನೆ ಏನೋ ಒಂದು ರೂಲ್ಸ್ ಮಾಡಬೇಕು, ಈ ನಮ್ಮ ಮತ ಬ್ಯಾಂಕನ್ನು ಆಗಾಗ ಹೆದರಿಸ್ತಿರ್ಬೇಕು, ನೋಡಿದ್ರಾ ನಾವು ಹೆಂಗೆ ರೂಲ್ಸ್ ಮಾಡ್ತಿದ್ದೀವಿ, ಸೊ ನಮಗೆ ನೀವು ವೋಟ್ ಹಾಕಬೇಕು ಅಂತ ಹೇಳಿ ವೋಟ್ ಹೈಜಾಕ್ ಮಾಡೋದಕ್ಕೆ, ಪೋಲರೈಸೇಷನ್ ಮಾಡೋದಕ್ಕೆ ಮಾಡಿರುವಂಥ ತಂತ್ರ. ಹಾಗಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಯೇ ಖುದ್ದು ನಿಂತು ವಾದವನ್ನು ಮಂಡಿಸ್ತಾರೆ ಅಂತ ಹೇಳಿದ್ರೆ, ಅವರ ವಾದವನ್ನು ಆಲಿಸಿದ್ರೆ, ಅವರು ಬರಹಗಳನ್ನು ನೋಡಿದ್ರೆ ಅವ್ರದ್ದು ಇಡೀ ಡೀಟೈಲ್ ಆಗಿ SIR ಯಾವ ತರಹ ಸಂಚುಕಾರಿ ಅನ್ನೋದು ಅರ್ಥ ಆಗುತ್ತೆ.